2023ರಿಂದ ಮಣಿಪುರ ಹೊತ್ತಿಕೊಂಡು ಉರಿತಿತ್ತು. ಹಿಂಸೆಯಿಂದ ನರಳಾಡಿದ್ದ ಮಣಿಪುರಕ್ಕೆ ಕಟ್ಟ ಕಡೆಯದಾಗಿಯೂ ನರೇಂದ್ರ ಮೋದಿ ಭೇಟಿ ಕೊಟ್ರಲ್ಲ. ಬರೋಬ್ಬರಿ 2 ವರ್ಷಗಳ ನಂತರ ಮಣಿಪುರಕ್ಕೆ ಮೋದಿ ಹಿಂಸೆಯಿಂದ ನರಳಾಡ್ತಾ ಇದ್ದಂತಹ ಮಣಿಪುರಕ್ಕೆ ಅನೇಕ ವರ್ಷಗಳ ನಂತರ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಚುರುಚಾಂಡಪುರ ನಿರಾಶ್ರಿತರ ಶಿಬಿರಕ್ಕೆ ಪ್ರಧಾನಿ ಮೋದಿ ಭೇಟಿ ಸಾಂತ್ವನ ಹೇಳಿದ್ದಾರೆ. ಮಣಿಪುರದಲ್ಲಿ ಶಾಂತಿ ಮರುಸ್ಥಾಪನೆಗೆ ಬದ್ಧ ಎಂದ ಮೋದಿ ಎಲ್ಲವೂ ಮುಗಿದ ನಂತರ ಪ್ರಧಾನಿ ಮೋದಿ ಮಣಿಪುರ ಪ್ರವಾಸದ ಬಗ್ಗೆ ಕಾಂಗ್ರೆಸ್ ಟೀಕೆ. 2 ವರ್ಷದ ಬಳಿಕ ಭೇಟಿ ದುರಾದೃಷ್ಟಕರ ಎಂದ ಸಂಸದೆ ಪ್ರಿಯಾಂಕಾ ಗಾಂಧಿ. ಮೋದಿ ಪ್ರವಾಸದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರಿಂದಲೂ ಕೂಡ ಆಕ್ರೋಶ. ಹಿಂಸೆಯಿಂದ ನರಳಿದ್ದ ಮಣಿಪುರಕ್ಕೆ ಕಡೆಗೂ ಮೋದಿ ಭೇಟಿ. ಬರೋಬ್ಬರಿ 2 ವರ್ಷಗಳ ನಂತರ ನೋಡ್ರಿ, ಮಣಿಪುರ ಎನ್ನುವಂತಹ ಸಣ್ಣ ರಾಜ್ಯ, ಮೈತೇಯಿ, ಕುಕಿ, ನಾಗ ಸಾಕಷ್ಟು ಸಮುದಾಯಗಳು ಜೀವನ ಮಾಡ್ತಾ ಇದೆ. ಕುಕಿ ಸಮುದಾಯ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಹತ್ತಿರವಾದಂತಹ ಒಂದು ಬುಡಕಟ್ಟು ಜನಾಂಗ. ಇನ್ನು ನಾಗ ಅಥವಾ ಮೈತೇಯಿ, ಮೇಥಿ ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ಕರೀತಾರೆ. ಅಲ್ಲಿನ ರಾಜ್ಯಕ್ಕೆ ಈಗ ಆಡಳಿತ ಇರತಕ್ಕಂತಹದ್ದು ಬಿಜೆಪಿ. ಬೀರೇಂದ್ರ ಸಿಂಗ್ ಅಲ್ಲಿನ ಸಿಎಂ ಆಗಿದ್ದು, ಇತ್ತೀಚೆಗೆ ರಾಜೀನಾಮೆ ಕೊಡುವಂತ ಪ್ರಯತ್ನಗಳು ಕೂಡ ನಡೆದಿತ್ತು. ಬಿಜೆಪಿಗೆ ಬೆಂಬಲಿತವಾದಂತಹ ಸಮುದಾಯ ಇದ್ರೆ ಅದು ಕುಕಿ ಸಮುದಾಯದ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಇರುವಂತಹ ಸಮುದಾಯ. ಆ ಸಮುದಾಯವನ್ನು ಓಲೈಸುವ ನಿಟ್ಟಿನಲ್ಲಿ ಅಲ್ಲಿನ ಬಿಜೆಪಿ ಸರ್ಕಾರ ಸಂಘರ್ಷಕ್ಕೆ ಅನುವು ಮಾಡಿಕೊಟ್ಟಿತ್ತು. ತಂದೆಯ ಮುಂದೆ ಮಗಳನ್ನ ಕೆಡಿಸುವಾಗಲೂ ಕೂಡ ಬೀರೇಂದ್ರ ಸಿಂಗ್ ನಲುಗಿರ್ಲಿಲ್ಲ. ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಲಿಟ್ರಲಿ ಎಡವಿದ್ರು. 2023ರಲ್ಲಿ ಆರಂಭಗೊಂಡಂತಹ ಸಂಘರ್ಷ ಇದೆಯಲ್ಲ, ಮನುಷ್ಯ ಮಕ್ಕಳನ್ನ ಹಾಡ ಹಗಲೆ ಕತ್ತರಿಸಿ ಕೊಲ್ಲುವ ಹಂತಕ್ಕೆ ಬಂದಿತ್ತು. ಒಂದು ಹೊತ್ತಿನ ಊಟಕ್ಕೆ ಒಂದು ಧಾನ್ಯದ ಅಕ್ಕಿ ಕೂಡ ಮನೆಯಲ್ಲಿ ಇಲ್ಲದೇ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಮಾಡಿತ್ತು. ಕೊಲೆಯಾಗಲ್ಪಟ್ಟ ತಮ್ಮ ಮಕ್ಕಳನ್ನ ತಮ್ಮ ಧಾರ್ಮಿಕ ವಿಧಿವಿಧಾನದ ಮುಖಾಂತರ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಕೂಡ ನಿಷೇಧ ಹೇರಲಾಗಿತ್ತು. ಮನುಷ್ಯ ಮಕ್ಕಳು ಪರಸ್ಪರ ಫೋನ್ ಸಂವಹನ ಮಾಡೋದಕ್ಕೂ ಕೂಡ ನಿಷೇಧಿಸಲ್ಪಟ್ಟ ರಾಜ್ಯವಾಗಿ ಮಾರ್ಪಡ್ತು. ಮನುಷ್ಯನ ಮೂಲಭೂತ ಹಕ್ಕುಗಳಿಗೆ ಬೆಂಕಿ ಬಿದ್ದಿತ್ತು. ಮನುಷ್ಯನನ್ನ ನೋಡಿ ಉರಿದು ಬೀಳುವ ವಾತಾವರಣ ನಿರ್ಮಾಣ ಆಗಿತ್ತು. ಕಾರಣ ಧರ್ಮ ಬೇರೆ ಅನ್ನುವಂತಹ ಕಾರಣ. ಅಲ್ಲಿನ ಸರ್ಕಾರ ಏನು ಮಾಡ್ತು? ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕುತ್ತೋ ಇಲ್ವೋ ಗೊತ್ತಿಲ್ಲ. ನರೇಂದ್ರ ಮೋದಿ ಅವರು ಭೇಟಿ ಕೊಡೋದಕ್ಕೆ ನಿರಾಕರಣೆ ಮಾಡಿದ್ರು. ಸುದೀರ್ಘವಾದ ಪಯಣವನ್ನ ತೆಗೆದುಕೊಳ್ಳಲಾಯಿತು. ಅದೆಷ್ಟೋ ಸಾವಿರ ಹೆಣಗಳು ಬಿದ್ದ ನಂತರ ನೋಡಿ, ನಾವು ಹೇಳ್ತಾ ಇಲ್ಲ ಇದನ್ನ, ಸಂಘರ್ಷದ ಭಾಗವಾಗಿ ಅನೇಕ ಮಹಿಳೆಯರು ವಿಧವೆಯಾದ ನಂತರ, ಅನೇಕ ಮಕ್ಕಳು ತಬ್ಬಲಿಯಾದ ನಂತರ, ಅನೇಕ ನೋಡಿ ನೀವು ಹೇಳಿದ್ರು ನಂಬೋದಿಲ್ಲ, ಕೋಮಾ ಸ್ಟೇಜ್ನಲ್ಲಿರ್ತಕ್ಕಂಥ ಅದೆಷ್ಟೋ ಜೀವಂತವಾದ ದೇಹ ಈಗಲೂ ಅಲ್ಲಿ ಇರುವಂತಹದ್ದು. ಜೀವ ಇದ್ರೇನು ಇಲ್ದಿದ್ರೆ ಏನು, ಕೋಮಾ ಸ್ಟೇಜ್ನಲ್ಲಿರುವಂತಹ ಕೌಮಾರನ ದೇಹವನ್ನು ನೋಡಿಕೊಳ್ಳೋದಕ್ಕೆ ಹೆಂಡತಿಗೆ ಸಾಧ್ಯವಾಗ್ತಾ ಇಲ್ಲ, ಸ್ವಂತ ತಾಯಿಗೆ ಸಾಧ್ಯ ಆಗ್ತಾ ಇಲ್ಲ, ಅಲ್ಲಿ ತಿನ್ನೋದಕ್ಕೆ ಅನ್ನ ಇಲ್ಲ. ಪರಿಸ್ಥಿತಿ ನಿಜಕ್ಕೂ ಕೂಡ ತನ್ನ ಸ್ವಂತ ಮಾಂಸವನ್ನೇ ಕಚ್ಚಿ ತಿನ್ನೋ ಪರಿಸ್ಥಿತಿಯಲ್ಲಿ ಹೊಟ್ಟೆಗೆ ಅನ್ನ ಇಲ್ಲ. ಲಿಟ್ರಲಿ ಸ್ಮಶಾನ ಆಗಿತ್ತು ಮಣಿಪುರ. ಆದ್ರೆ ಆ ಮಣಿಪುರಕ್ಕೆ ಹೋಗೋದಕ್ಕೊಂದು ದೇಶದ ಪ್ರಧಾನಿ ಸುಮಾರು 2.5 ವರ್ಷಕ್ಕೂ ಹೆಚ್ಚು ದಿವಸಗಳ ಕಾಲವನ್ನು ತೆಗೆದುಕೊಳ್ತಾರೆ ಅನ್ನುವುದಾದರೆ ನಮ್ಮ ಸಮಾಜ, ನಮ್ಮ ನಾಳುವವರ ಮನಸ್ಥಿತಿ, ಮಣಿಪುರ ಅನ್ನೋದು ಭಾರತದ ಒಂದು ತರಹದ ಸುಂದರವಾದ ಒಂದು ಪ್ರದೇಶ. ಅದು ಅಲ್ಲಿನ ತೆರಿಗೆ ಹಣವನ್ನು ಕೇಂದ್ರ ಸರ್ಕಾರ ಪಡೆದುಕೊಳ್ಳುವುದಿಲ್ವೇನು? ಕರ್ನಾಟಕದಂತೆ ಮಣಿಪುರವೂ ಕೂಡ ಅತ್ಯಂತ ಕಡಿಮೆ ಟ್ಯಾಕ್ಸ್ ಕೊಡುವವರಾಗಿದ್ರೂ ಕೂಡ ಭಾರತದ ಒಂದು ತುಂಡು ಭೂಮಿ ಅಲ್ವೇನ್ರಿ ಅದು? ಅಲ್ಲಿಯೂ ಇರುವಂತಹದ್ದು ನಮ್ಮ ಭಾರತೀಯರಲ್ವಾ? ಆ ಭಾರತೀಯರ ರಕ್ತದಲ್ಲೂ ಕೂಡ ಮಾನವೀಯತೆ ರಕ್ತ ಅಲ್ವಾ ಹರಿತಾ ಇರೋದು? ಆದರೆ ಆ ರಾಜ್ಯಕ್ಕೆ ಮಿಡಿಯೋದಕ್ಕೆ ನರೇಂದ್ರ ಮೋದಿ ಅವರಿಗೆ 3 ವರ್ಷ ಬೇಕಾಗಿ ಬಂತ? ಅಲ್ಲಿನ ಜನ ಬಾಯಿಗೆ ಬೆರಳಿಟ್ಟು ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.